ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂತ ಅಂದರೆ ಇದು ಪಾರ್ಟ್ 2ನ ವ್ಲಾಗ್ ಆಗಿರುತ್ತೆ. ಏನಂತ ಅಂದರೆ ಇದು ನಿನ್ನೆ ನಾವೇನೇನು ಯಾವ ಥರ ದೇವ್ರು ಪೂಜಿಸ್ತೀವಿ ಮತ್ತು ಪೂಜಿಸೋ ವ್ಲಾಗು ಮತ್ತು ಮುಖ್ಯದೇನಿರುತ್ತೋ ಆ ವ್ಲಾಗ್ನ ಇಲ್ಲಿ ಶೇರ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಚೆನ್ನಾಗಿ ನಾನು ತುಂಬ ವೀಡಿಯೋಸ್ ಚೆನ್ನಾಗಿ ನೋಡ್ತಾಯಿದ್ದೀರಾ. ಹಿಂಗೆ ಸಪೋರ್ಟ್ ಮಾಡಿ, ಓಕೆನಾ? ಸಪೋರ್ಟ್ ಮಾಡಿ. ಈ ವ್ಲಾಗಲ್ಲಿ ಏನು ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಮತ್ತು ತುಂಬ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಂತ ಅಂದರೆ ವೀಡಿಯೋ ಎಲ್ಲ ಎಡಿಟ್ ಎಲ್ಲ ಸ್ವಲ್ಪ ವೀಡಿಯೋ ಇರೋದ್ರಿಂದ ಇನ್ನೂ ಸ್ವಲ್ಪ ನೀಟಾಗಿ ಎಡಿಟ್ ಮಾಡಿ ಹಾಕೋಣ ಅಂತ ಇದೊಂಥರ ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫೋನ್ ತೊಗೋಗಿರಲಿಲ್ಲ, ಯಾಕಂದರೆ ಅಲ್ಲೋ ಇರಲ್ವಲ್ಲ, ಮತ್ತು ಸುಮ್ಮನೆ ಎಲ್ಲೋ ಕೊಟ್ಟು ಎಲ್ಲೋ ಇಸ್ಕೊಳ್ಳೋ ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಫೋನ್ ತೊಗೋಗಿರಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಎಲ್ಲ ವೀಡಿಯೋ ಸಹ ಇದೆ. ಮತ್ತು ನಾವು 2 ದೇವ್ರನ್ನ ಮಾಡ್ತೀವಿ, ಅಂದರೆ ದೇವ್ರು ಪೂಜಿಸ್ತೀವಿ, ಅದನ್ನು ಶೇರ್ ಮಾಡಿಲ್ಲ ಅಷ್ಟೇ. ಅದಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನೀವು ತುಂಬ ಅಂದರೆ ಸ್ವಲ್ಪ ಎಲ್ಲೋ ಕಾಮಿಡಿಯಾಗಿದೆ. ಈ ಮಿಕ್ಕಿದಲ್ಲಿ ನಮ್ಮ ಬೋರಿಂಗ್ ಅಂತ ಅನಿಸ್ಬೋದು. ಪ್ಲೀಸ್ ವಿಡಿಯೋನ ಆದಷ್ಟು ಫುಲ್ಲು ನೋಡಿ ಆ್ಯಂಡ್ ನಿಮ್ಗೆ ಇಷ್ಟ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ನೆಕ್ಸ್ಟ್ ಮಾಡಲಿ ಅಂತ. ಅಂದರೆ ಇವತ್ತಿಂದ ನೆಕ್ಸ್ಟ್ ಇದಾದ ನಂತರ ನಾನು ಡೈಲಿ ವ್ಲಾಗ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಯಾವುದ್ರ ಬಗ್ಗೆ ನಿಮಗೆ ಡೌಟ್ಸ್ ಇದೆ ಮತ್ತು ಯಾವ ಥರ ಏನು ಬೇಕು ನಿಮಗೆ, ಯಾವ ಥರ ರೊಟೀನ್, ಯಾವ ಥರ ಶೇರ್ ಬೇಕು ಅದನ್ನು ನನಗೆ ಕಮೆಂಟ್ ಮಾಡಿ, ನಾನು ತುಂಬ ತಿಳಿಸ್ಕೊಡ್ತೀನಿ. ಈ ಕ್ಯಾಪ್ಚರ್ ಆದ ನಂತರ ನಾವು ಯಾವ ಥರ ಕಟ್ಟಾದ ನಂತರ ಪೂಜೆ ನಮ್ಮ ಮನೆಯಿಂದ ಪೂಜೆ ನಾವು ಯಾವ ಥರ ಮಾಡಿ ಊರೆಲ್ಲ ನಾವು ಮೆರವಣಿಗೆ ಮಾಡ್ತೀವಿ, ಆ ವಿಡಿಯೋ ಈ ನೆಕ್ಸ್ಟ್ ಕ್ಲಿಪ್ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹೇಳಿ ನಿಮ್ಗೆ ಹೆಂಗನ್ಸ್ತೈತೆ ಅಂತ. ನಾನು ಈ ಮಗು ಚಿಕ್ಕವಳಿದ್ದಾಗ ಹೋಗಿದ್ದೆ, ಈಗ ಹೋಯ್ತಾ ಇದ್ದೀನಿ. ತುಂಬ ಖುಷಿ ಆಯ್ತು. ತುಂಬ ಇಷ್ಟೇನಾ? ನಿಮಗೆ ನಾನು ಫಸ್ಟ್ ಟೈಮ್ ಹೋಗ್ತಿರೋಕ್ಕೆ ಫುಲ್ಲು ಎಕ್ಸೈಟ್ ಆಯ್ತಿದ್ದೀನಿ. ನೋಡೋದಲ್ಲಿ ಹೆಂಗಿರ್ತದೆ. ಗಾಯ್ಸ್, ನಾವೀಗ ಗುಡ್ಬಾಗ್ಲಿಗೆ ಬಂದಿದ್ದೀವಿ. ಹಾಗಾಗಿ ಕೂಡ ಪೂಜೆ ಮತ್ತೆ ಎಲ್ಲ ಮಾಡ್ತೀವಿ. ಮಾತಾಡೋದೇನು ಕೇಳಿಸ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ತಗೊಳ್ಳಿ, ಮೂಡಲ್ಲ ಬಾಗಿಲು ಇದು ಆಕ್ಚುಲಿ ಚೆನ್ನಾಗಿರೋದು. ಯಪ್ಪ ಸೀಕು ಗೈಸ್. ಬಂದಾಗೆಲ್ಲ ಏನಾನು ಅಪ್ಡೇಟ್ ಮಾಡ್ತಾರೆ. ಮ್ಯಾಗಡೆ ಇರಲಿಲ್ಲ. ನೀವೆಲ್ಲ ಬಂದ್ರವ ಏನಿಗಿರ್ಬೇಕ? ತೊಳಿಬೇಕು ಬಾಗ್ಲ ಇದು ಆದ ನಂತರ ನಮಗೆ ಯಾವುದೇ ಥರ ನಾವು ದೇವಸ್ಥಾನ ಮುಂದೆ ಹೋಗಿ ಫೋಟೋ ಹೊಡ್ಕೊಳ್ಳೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು ಯಾವುದೂ ಸಹ ಇಲ್ಲ. ಯಾಕಂದರೆ ನಾವು ಫೋನೇ ತೊಗೋಗಿಲ್ಲ ಗಾಯ್ಸ್. ತುಂಬ ಅಂದರೆ ತುಂಬ ಬೇಜಾರಾಗ್ತು. ನಮ್ಮಪ್ಪ ತೊಗೋಗೋದು ಬೇಡ ಅಂತ ಅಂದಿದ್ರು. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ನಾನು ಯಾವತ್ತಾರು ಇನ್ನೊಂದು ಸಲ ಹೋಗ್ತೀನಲ್ಲ ಅವಾಗ ಆದಷ್ಟು ಟ್ರೈ ಮಾಡ್ತೀನಿ ಗಾಯ್ಸ್, ಆ್ಯಂಡ್ ಈ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇ ತಿರುಪತಿ ಅಪ್ಡೇಟ್ಸ್ ಬೇಕಾದರೆ ಫಾಲೋ ಮಾಡಿ. ಈಸ್ಕೊಂಡು ಆಡೋಣ ಅಂತ ಟ್ಯಾಂಕಲ್ಲಿ ಆಡ್ತಾರೆ, ನಿದ್ರೆ ಆಡ್ತಾರೆ. ಅವರು ಹುಡುಗಿಯೋಳೆ ಕೇಳೋಣ ಬನ್ನಿ, ನಾವೇ ಕೇಳೋಣ. ಟಾರ್ಚ್ ಆಫ್ ಮಾಡಿ, ಟಾರ್ಚ್ ಆಫ್ ಮಾಡಿದ್ರೆ ಕಾಣೋದೇ ಇಲ್ಲ ಅಕ್ಕ. ನೋಡಿ ನಡೀರಿ ಕೇಳೋ ಇಸ್ಕೊಂಡು ಆಡ್ತಾಳೆ. ಬನ್ನಿ ತೋರಿಸ್ತೀವಿ. ಔಟ್
ಏನು ಮಸ್ತಾಗಿ ಆಡ್ತಾರೆ ಗೊತ್ತಾಗತ್ತಿರು. ನಾ ಮಾನ ಮರ್ವತ್ತೆ ಆಡ್ಬೇಡ. ಓ ಅಲ್ಲೋಡೆಲ್ಲ ಗುಂಪೆ ಅವ್ರೆ, ಯಾರು ಬೇಕಾರು ಹೊಡಿತಾರೆ. ಹುಷಾರು ಹುಷಾರು. 2,000 years later. ಊಟದಲ್ಲಿ ಇಲ್ಲೇ ಇಡ್ಲಿ ತಗೋತಿದ್ವಿ ಆಂಧ್ರ ಪ್ರದೇಶದಲ್ಲಿ. ನೋಡಿ ಆಂಧ್ರ ಪ್ರದೇಶದ್ದು ಹೋಯ್ತಿದ್ದೀವಿ. ನೆಕ್ಸ್ಟು ರಾಮನಗರದಲ್ಲಿ ಸ್ಟಾಪ್ ಆಗ್ತೀವಿ. ಯಾವ್ಯಾವ ಮಧ್ಯ ಮಧ್ಯೆ ದೇವ್ರಗಳಿಗೆ ಹೋಗ್ಬೋದು. ತೋರಿಸ್ತೀನಿ ಅಂದ್ರೆ ನಾನು ತೋರಿಸ್ತೀನಿ. ನಾವು ಫುಲ್ಲು ಎಂಕರೇಜ್ ಆಗಿದ್ದೀವಿ. ನಾವು ಬ್ಲಾಗ್ ಮಾಡ್ಬೇಕು. ಅವ್ರಿಗೆ ಇವರೇ ಮಾಡೋಣ. ಏನು ಜಾಸ್ತಿ ಇಂಟ್ರೆಸ್ಟು, ನಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಬಟ್ ಮಾಡೋಕ್ಕಾಗಲ್ಲ. ಇಷ್ಟ ಬಟ್ ಬಿಡಲ್ಲ. ಮಾಡ್ಬೇಕಂದ್ರೆ ಇದೇ ಗತಿ ಬರೋದು ನೋಡಿ. ಕೈಗೊಂದು ಕಾಲ್ಗೊಂದು ಇಲ್ಲಿ ದಿಂಬು. ನನ್ನ ಮಕ್ಕಕ್ಕಿಂತ ನಿಮಗೆ ನನ್ನ ಫ್ರೆಂಡ್ಸ್ ಮಕ್ಕಳ ಸರಿ ನನ್ನ ಸಿಸ್ಟರ್ಸ್ ಮಕ್ಕಳು ಜಾಸ್ತಿ ಕಾಣಿಸ್ತಾ ಇದೆ ಅಲ್ವಾ. ಮೊನ್ನೆ ಹೋಗೋಣ ಅಷ್ಟೇ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ.